ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತು ಹಳ್ಳಿ ಶೈಲಿಯ ಟೊಮೊಟೊ ಬಾತ್ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ ಸ್ನೇಹಿತರೆ. ತುಂಬ ಟೇಸ್ಟಿ ಆದಂಥ ಈ ಒಂದು ಟೊಮೊಟೊ ಬಾತ್ ರೆಸಿಪಿನ ನೀವು ಕೂಡ ಮನೆಯಲ್ಲೇ ತಪ್ಪದೆ ಮಾಡಿ ಸ್ನೇಹಿತರೆ. ಭಾಳ ಮಸ್ತಾಗಿರ್ತೈತಿ. ಮೊದಲಿಗೆ ನೋಡ್ರಿ, ಒಂದು ಪಾತ್ರೆಗೆ 3 ಟೊಮೊಟೊ ಹಣ್ಣು, ಒಂದು 4ರಿಂದ 5 ಬ್ಯಾಡಗೆ ಮೆಣಸಿನ್ಕಾಯಿ, ಒಂದು 5ರಿಂದ 6 ಬೆಳ್ಳುಳ್ಳಿ ಹೆಸರನ್ನ ಬೇಯೋಕೆ ಹಾಕೋಣ ಸ್ನೇಹಿತರೆ. ತುಂಬ ಸರಳವಾಗಿರುತ್ತೆ ಮತ್ತು ಬ್ಯಾಚುಲರ್ಸ್ ಯಾರೆಲ್ಲ ಇರ್ತೀರ ಅಂಥವ್ರಿಗಂತೂ ತುಂಬ ಸರಳವಾಗಿ ಮಾಡ್ಕೋಬೋದು. ಇದನ್ನ ಬೇಯಕ್ಕೆ ಹಾಕಿದ ಬಳಿಕ ಇವಾಗ ನೋಡಿರಿ, ಒಂದು ಕುಕ್ಕರ್ಗೆ 1-2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಮತ್ತು 1-2 ಸ್ಪೂನ್ ಆಗೋಷ್ಟು ತುಪ್ಪ. ಸ್ಪೈಸಸ್ಗೆ ಅಂತೆ ಸೋಂಪು ಕಾಳು ಮತ್ತು ಯಾಲಕ್ಕಿ ಕಾಯಿ, ಲವಂಗ, ಕಸೂರಿ ಮೆಂತೆ, ಪಲಾವ್ ಎಲೆ ಇವೆಲ್ಲವನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ. ಇದು ಚೆನ್ನಾಗಿ ತುಪ್ಪ ಮತ್ತು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಇದಾದ ಬಳಿಕ 1-2 ಹಸಿಮೆಣಸಿನ್ಕಾಯಿ, 1 ದಪ್ಪ ಈರುಳ್ಳಿನ ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವೆಲ್ಲವನ್ನು ಚೆನ್ನಾಗಿ ಬಾಡಿಸಿದ ಬಳಿಕ ಒಂದು ಅರ್ಧ ಕಪ್ ಆಗೋಷ್ಟು ಹಸಿ ಬಟಾಣಿನ ಸೇರಿಸ್ಕೊತಾ ಇದ್ದೀನಿ. ಹಸಿ ಬಟಾಣಿ ಹಾಕೋದ್ರಿಂದ ಭಾಳ ಟೇಸ್ಟಿ ಆಗಿರ್ತೈತ್ರಿ. ನೋಡಿರಿ, ಚೆನ್ನಾಗಿ ಇದನ್ನ ಹುರ್ಕೋಬೇಕಾಕತ್ರಿ. ಇದಾದ ಬಳಿಕ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮನೆಯಲ್ಲೇ ಮಾಡಿರೋದು ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಚಿಕ್ಕದಾಗಿರೋಂಥ ಟೊಮೊಟೊನ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ. ಮತ್ತು ಮಸಾಲೆಗಂತ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿನ ತೊಗೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರೋದು ಸೇರಿಸ್ಕೊಂಡಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಕುದಿಯೋಕೆ ಬಿಡೋಣ. ಅಷ್ಟರೊಳಗೆ ನೋಡಿರಿ, ಮೊದಲಿಗೆ ನಾವು ಟೊಮೊಟೊ ಹಣ್ಣು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಬೇಯಿಸಿಟ್ಟಿದ್ವಲ್ಲ, ಅದನ್ನ ಮಿಕ್ಸಿಗೆ ಹಾಕ್ಕೊಂಬರೋಣ ಸ್ನೇಹಿತರೆ. ಭಾಳ ಮಸ್ತಾಗಿ ಬರ್ತೈತ್ರಿ. ನೀವು ಮಾಮೂಲಿ ಟೊಮೊಟೊ ಬಾತ್ಗಿಂತ ಈ ರೀತಿ ಟೊಮೊಟೊ ಬಾತ್ ಮಾಡಿಕೊಡ್ರಿ, ಮನೆಯಲ್ಲಂತೂ ತುಂಬ ಇಷ್ಟಪಡ್ತಾರೆ. ನೋಡಿರಿ, ಇದನ್ನ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಬರ್ರಿ, ಬೇಯೋಕ್ಕಿಟ್ಟಿದ್ವಲ್ಲ ಮಸಾಲೆನ, ಅದಕ್ಕೆ ಇದನ್ನ ಪೇಸ್ಟ್ ಮಾಡಿರೋದಂತನ್ನ ಸೇರಿಸೋಣ. ತುಂಬ ಖಾರವಾಗಿ ಇರೋದಿಲ್ಲ, ಜಾಸ್ತಿನೂ ಖಾರ ಇರೋದಿಲ್ಲ ಸ್ನೇಹಿತರೆ. ತುಂಬ ಚೆನ್ನಾಗಿರ್ತೈತಿ. ಈ ಒಂದು ಮೆಥಡಲ್ಲಿ ಮಾಡಿಕೊಡ್ರಿ, ಭಾಳ ಇಷ್ಟಪಡ್ತಾರೆ. ನೋಡ್ರಿ, ಇದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ ಚೆನ್ನಾಗಿ. ನೋಡಿ, ಇವಾಗ ನಾನು ಒಂದು 2.5 ಕಪ್ ಆಗೋಷ್ಟು ಅಕ್ಕಿ ತೊಗೊತಾ ಇದ್ದೀನಿ. ಅದಕ್ಕೆ ಇವಾಗ 5 ಕಪ್ ಆಗೋಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ. ಒಂದು ಕುದಿಯನ್ನು ಚೆನ್ನಾಗಿ ಬರಬೇಕು ಇದು. ಇವಾಗ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡಿ ಇದನ್ನ ಕುದಿಯೋಕ್ಕೆ ಬಿಡೋಣ. ನೋಡಿರಿ, ಇದು ಕುದಿ ಹತ್ತೈತಿ. ಮೊದಲೇ ತೊಳೆದಿಟ್ಟಿರುವಂಥ 2.5 ಕಪ್ ಆಗೋಷ್ಟು ಅಕ್ಕಿನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೋಡಿರಿ, ಎಲ್ಲ ಕರೆಕ್ಟಾಗಿ ನೋಡಿ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ನೋಡಿ, ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಬಿಟ್ಟರೆ ನಮ್ಮ ಹಳ್ಳಿ ಶೈಲಿಯ ಟೊಮೊಟೊ ಬಾತ್ ರೆಸಿಪಿ ರೆಡಿ ಆಗುತ್ತ್ರಿ. ನೋಡ್ತಿದ್ರಲ್ರಿ, ದಿಢೀರಾಗಿ ಪಟಾಪಟ್ ಅಂತ ಮಾಡುವ ಈ ಒಂದು ಟೊಮೊಟೊ ಬಾತ್ ರೆಸಿಪಿನ ನೀವು ಕೂಡ ಮನೆಯಲ್ಲೇ ತಪ್ಪದೇ ಮಾಡಿ ಸ್ನೇಹಿತರೆ. ಭಾಳ ಮಸ್ತಾಗಿರ್ತೈತಿ. ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಅಥವಾ ರಾತ್ರಿ ಡಿನ್ನರ್ಗಾಯಿತು ದಿಢೀರಾಗಿ ಮಾಡ್ಬೇಕನ್ಸಿದ್ರೆ ಈ ರೀತಿ ಮಾಡಿಕೊಡ್ರಿ. ಮತ್ತು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರಿ, ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.